ಒಂಬತ್ತನೇ ಕ್ಲಾಸ್ನಲ್ಲಿದ್ದಾಗಲೇ ಕಿಸ್ ಮಾಡಿದ್ರು ಈ ನಟ. 2 ಸ್ಟಾರ್ ಹೀರೋಯಿನ್ಸ್ ಜೊತೆ ಮದುವೆ. ಈ ನಟನ ರೊಮ್ಯಾಂಟಿಕ್ ಲೈಫ್ ಸಾಮಾನ್ಯದ್ದಲ್ಲ. ಮೊದಲ ಮುತ್ತಿನ ಅನುಭವ ಎಲ್ಲರಿಗೂ ವಿಶಿಷ್ಟ. ತೆಲುಗು ಚಿತ್ರರಂಗದ ಟಾಪ್ ನಾಯಕನೊಬ್ಬ 2 ಸ್ಟಾರ್ ನಾಯಕಿಯರ ಜೊತೆ ಅವರ ಮದುವೆಗೆ ಮುನ್ನವೇ ಅಂತಹ ಮೊದಲ ಮುತ್ತಿನ ಅನುಭವವನ್ನ ಪಡೆದಿದ್ದಾರೆ. ಪ್ರತಿಯೊಬ್ಬರ ಜೀವನದಲ್ಲೂ ಮರೆಯಲಾಗದ ಕೆಲವು ಘಟನೆಗಳು ಇರುತ್ತೆ. ಅವುಗಳಲ್ಲಿ ಮೊದಲ ಕಿಸ್ ಅನುಭವ ಎಲ್ಲರಿಗೂ ವಿಶೇಷ. ತೆಲುಗು ಟಾಪ್ ಹೀರೋ ಒಬ್ರು 2 ಸ್ಟಾರ್ ಹೀರೋಯಿನ್ಗಳ ಮದುವೆಯ ನಂತರ ಅಂತಹ ಮೊದಲ ಕಿಸ್ ಅನುಭವದ ಬಗ್ಗೆ ಹೇಳುವ ಮೂಲಕ ಎಲ್ಲರನ್ನ ಅಚ್ಚರಿಗೊಳಿಸಿದ್ರು. ಇದಲ್ಲದೆ ಅವರು ಮರೆಯಲಾಗದ ಪ್ರಣಯ ಕ್ಷಣಗಳ ಬಗ್ಗೆ ಮಾತಾಡಿದ್ರು. ಹಾಗಾದ್ರೆ ಆ ಟಾಲಿವುಡ್ ನಾಯಕ ಯಾರು? ಅವನು ಮದುವೆಯಾದ 2 ಸ್ಟಾರ್ ನಾಯಕಿಯರು ಯಾರು? ಈ ನಾಯಕ ತನ್ನ ಮೊದಲ ಮುತ್ತು ಯಾರೊಂದಿಗೆ ಪಡೆದ್ರು ಅಂತ ನೋಡೋಣ. ತೆಲುಗು ಚಿತ್ರರಂಗದ ಉನ್ನತ ಶ್ರೇಣಿಯ ಕುಟುಂಬದ ಉತ್ತರಾಧಿಕಾರಿಯಾಗಿರುವ ಈ ನಾಯಕ ತುಂಬಾ ರೊಮ್ಯಾಂಟಿಕ್. ಮತ್ತು ಅವರು ಏನ್ ಹೇಳ್ತಾರೆ ಅಂತ ಯಾರಾದ್ರೂ ಸುಲಭವಾಗಿ ಅರ್ಥ ಮಾಡ್ಕೊಳ್ಬಹುದು. ಆ ಹೀರೋ ಬೇರೆ ಯಾರು ಅಲ್ಲ ಕಣ್ರಿ, ಅಕ್ಕಿನೇನಿ ನಾಗ ಚೈತನ್ಯ. ಅಕ್ಕಿನೇನಿ ಉತ್ತರಾಧಿಕಾರಿ ಮತ್ತು ನಾಗಾರ್ಜುನ ಅವರ ಮುದ್ದಿನ ಮಗ. ಸತತ ಯಶಸ್ಸಿನೊಂದಿಗೆ ಪ್ರಸ್ತುತ ಫಾರ್ಮ್ನಲ್ಲಿರುವ ನಾಗ ಚೈತನ್ಯ ಇತ್ತೀಚೆಗೆ ತಮ್ಮ ಮೊದಲ ಕಿಸ್ ಅನುಭವವನ್ನ ಹಂಚಿಕೊಳ್ಳುವಾಗ ಕೆಲವು ಪ್ರಣಯ ಕ್ಷಣಗಳನ್ನ ಬಹಿರಂಗಪಡಿಸಿದ್ದಾರೆ. 2 ಮದುವೆಯ ಮೊದಲು ಮುತ್ತು ಕೊಟ್ರು ಮತ್ತು ಅದು ಯಾವಾಗ ನಡೀತು ಅನ್ನುವುದರ ಕುರಿತು ನಾಗ ಚೈತನ್ಯ ಬಾಯ್ಬಿಟ್ಟಿದ್ದಾರೆ. ರಾಣಾ ನಡೆಸಿಕೊಡುವ ಟಾಕ್ ಶೋನಲ್ಲಿ ಭಾಗವಹಿಸಿದ್ದ ನಾಗ ಚೈತನ್ಯ 9ನೇ ತರಗತಿಯಲ್ಲಿ ಓದ್ತಿದ್ದ ಹುಡುಗನೊಂದಿಗೆ ಮೊದಲ ಮುತ್ತು ಕೊಟ್ಟಿದ್ದಾಗಿ ಹೇಳಿದ್ರು. ಅಷ್ಟೇ ಅಲ್ಲ, ಆ ಕಿಸ್ಸನ್ನ ನಾನು ಜೀವನದಲ್ಲಿ ಯಾವತ್ತೂ ಕೂಡ ಮರೆಯುವುದಿಲ್ಲ ಅಂತ ಹೇಳುವ ಮೂಲಕ ನಟ ಹಳಿಯ ಫೀಲ್ ಎವರ್ಗ್ರೀನ್ ಅಂತ ರಿವೀಲ್ ಮಾಡಿದ್ದಾರೆ. ಅದು ಮರೆಯಲಾಗದ ನೆನಪು ಕೂಡ. ನಾಗಚೈತನ್ಯ ಈ ವಿಚಾರ ಹೇಳಿದ ನಂತರ ನೆಟ್ಟಿಗರು ಅಬ್ಬಬ್ಬಾ ಚಾಯ್ ತುಂಬಾ ರೊಮ್ಯಾಂಟಿಕ್ ಅಂತಿದ್ದಾರೆ. ನಾಗಚೈತನ್ಯ ಇತ್ತೀಚೆಗೆ ತಂಡೇಲ್ ಚಿತ್ರದ ಮೂಲಕ ಭಾರಿ ಯಶಸ್ಸನ್ನ ಗಳಿಸಿದ್ರು. ಚಂದು ಮೋರೆಂಟಿ ನಿರ್ದೇಶನದ ಈ ಚಿತ್ರದಲ್ಲಿ ಮೀನುಗಾರನ ಪಾತ್ರದಲ್ಲಿ ಅವರು ಅದ್ಭುತ ಪ್ರದರ್ಶನವನ್ನ ನೀಡಿದ್ರು. ಸಾಯಿ ಪಲ್ಲವಿ ಜೊತೆ ಪ್ರಣಯದ ಕ್ಷಣಗಳನ್ನ ಸೃಷ್ಟಿಸಿದ್ರು. ಭಾವನಾತ್ಮಕ ದೃಶ್ಯಗಳಲ್ಲಿ ಪ್ರೇಕ್ಷಕನನ್ನ ಸೆಳೆದ್ರು. ನಾಗಚೈತನ್ಯ ಅವರ ವೈಯಕ್ತಿಕ ಜೀವನದಲ್ಲಿ ಯಾವಾಗಲೂ ಬಿಸಿ ಬಿಸಿ ವಿಷಯ ಆಗ್ತಾನೆ ಇರುತ್ತೆ. ಸಮಾಂತಳನ್ನ ಪ್ರೀತಿಸಿ ಮದುವೆಯಾದ ನಾಗಚೈತನ್ಯ 4 ವರ್ಷಗಳ ಕಾಲ ಒಟ್ಟಿಗೆ ವಾಸಿಸಿದ ನಂತರ ಅವರೊಂದಿಗೆ ಡಿವೋರ್ಸ್ ಅನ್ನ ಪಡ್ಕೊಂಡ್ರು. ಅನಿರೀಕ್ಷಿತವಾಗಿ ತಮ್ಮ ಬೇರ್ಪಡುವಿಕೆಯನ್ನ ಘೋಷಿಸುವ ಮೂಲಕ ಅವರು ಎಲ್ಲರನ್ನ ಅಚ್ಚರಿಗೊಳಿಸಿದ್ರು. ಅದಾದ ನಂತರ ಕೆಲವು ವರ್ಷಗಳ ಕಾಲ ಒಂಟಿಯಾಗಿ ವಾಸಿಸ್ತಾ ಇದ್ದ ನಾಗಚೈತನ್ಯ ಮತ್ತೊಬ್ಬ ನಾಯಕಿ ಶೋಭಿತಾ ಧೂಳಿಪಾಲ ಅವರನ್ನ ಪ್ರೀತಿಸ್ತಾ ಇದ್ರು. ನಂತರ ಈ ಇಬ್ಬರು ಮದುವೆಯಾಗಿ 3 ವರ್ಷಗಳಾಗಿವೆ. ಪ್ರಸ್ತುತ ಅವರ ದಾಂಪತ್ಯ ಜೀವನ ಸುಗಮವಾಗಿ ಸಾಗ್ತಾ ಇದೆ. ಮತ್ತೊಂದು ಕಡೆ ಚೈತು ಚಲನಚಿತ್ರಗಳ ವಿಷಯದಲ್ಲಿ ಹೊಸ ಯೋಜನೆಗಳಲ್ಲಿ ನಿರತರಾಗಿದ್ದಾರೆ. ಹೌದು, ನಾಗಚೈತನ್ಯ ಅವರ ಮಾಜಿ ಪತ್ನಿ ಸಮಂತಾ ರುತ್ ಪ್ರಭು ಅವರು ಸದ್ಯ ಬಾಲಿವುಡ್ ನಿರ್ದೇಶಕನ ಜೊತೆ ಡೇಟಿಂಗ್ ಮಾಡ್ತಿದ್ದಾರೆ. ಇವರು ಶೀಘ್ರವೇ ಮದುವೆ ಆಗಲಿದ್ದಾರೆ ಎನ್ನಲಾಗ್ತಾ ಇದೆ. ಅದರ ಬಗ್ಗೆ ಇನ್ನೂ ಯಾವುದೇ ಅಪ್ಡೇಟ್ಸ್ ಬಂದಿಲ್ಲ. ಲಿವಿಂಗ್ ರಿಲೇಶನ್ಶಿಪ್ನಲ್ಲಿ ಇರಬಹುದು ಅಂತ ಯೋಚನೆ ಮಾಡ್ತಿದ್ದಾರೆ ಅಂತ ಜನರು ಮಾತಾಡ್ಕೊಳ್ತಿದ್ದಾರೆ. ಇನ್ನು ಮೊನ್ನೆಯಷ್ಟೇ ಶೋಭಿತಾ ಧೂಳಿಪಾಲ ತಮ್ಮ 33ನೇ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿಕೊಂಡ್ರು. ಈ ಸಂದರ್ಭವನ್ನ ಗುರುತಿಸುವುದಕ್ಕೆ ಅವರ ಪತಿ ನಾಗಚೈತನ್ಯ ಪ್ರೀತಿಯ ಪೋಸ್ಟ್ ಅನ್ನ ಹಾಕಿದ್ರು. ತಮ್ಮ ಪ್ರೇಯಸಿಯೊಂದಿಗೆ ಒಂದು ಸುಂದರವಾದ ಸೆಲ್ಫಿಯನ್ನ ಹಂಚಿಕೊಂಡ ಅವರು ಒಂದು ಸಣ್ಣ ಆದರೆ ಹೃದಯ ಸ್ಪರ್ಶಿ ಶ್ರೀಶ್ರೀಕೆಯನ್ನ ಬರೆದಿದ್ದಾರೆ. ಏನು ಅಂತ ನೋಡೋದಾದ್ರೆ, ಹುಟ್ಟುಹಬ್ಬದ ಶುಭಾಶಯಗಳು ನನ್ನ ಲೇಡಿ ಶೋಭಿತಾ ಧೂಳಿಪಾಲ ಅಂತ ಶ್ರೀಶ್ರೀಕೆ ಬರೆಯಲಾಯಿತು. ಅವರು ಒಟ್ಟಿಗೆ ಎಷ್ಟು ಮುದ್ದಾಗಿ ಕಾಣ್ತಿದ್ದಾರೆ ಅಂತ ಅಭಿಮಾನಿಗಳು ಹೊಗಳೋದನ್ನ ತಡೆಯೋದಕ್ಕೆ ಸಾಧ್ಯನೇ ಆಗ್ಲಿಲ್ಲ. ಇನ್ನು ಸಮಂತಾ ಜೊತೆ ಮೂವಿ ಮಾಡ್ತಿದ್ದಾಗಲೇ ಶೋಭಿತಾ ಜೊತೆ ಲವ್ನಲ್ಲಿ ಬಿದ್ರಾ ನಾಗಚೈತನ್ಯ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಹೌದು, 2017ರಲ್ಲಿ ನಾಗಚೈತನ್ಯ ಮತ್ತು ಸಮಂತಾ ರುತ್ ಪ್ರಭು ಮದುವೆ ಆದ್ರು. ಮದುವೆಯ ನಂತರ ಇಬ್ರು ಮಜ್ಲಿ ಚಿತ್ರದಲ್ಲಿ ಒಟ್ಟಿಗೆ ನಡೆಸಿದ್ರು. ಆ ವೇಳೆ ಶೋಭಿತಾ ಜೊತೆ ಮಾಡಿದ ಪ್ರಾಜೆಕ್ಟ್ ಮುಳುಗ್ತು. ನಾಗಚೈತನ್ಯ ಮತ್ತು ಶೋಭಿತಾ ಜೊತೆಯಾಗಿ ಮಾಡಿದ್ರಿಂದ ಎಲ್ಲ ಮುಗಿದು ಹೋಯ್ತಾ? ವಾಸ್ತವವಾಗಿ ಆಗಿದ್ದೇನು? ನಾಗಚೈತನ್ಯ ಹಾಗೆ ಸಮಂತಾ 2017ರಲ್ಲೇನೋ ಮದುವೆ ಆದ್ರು. ಮದುವೆ ನಂತರ ಇಬ್ರು ಮಜ್ಲಿ ಚಿತ್ರದಲ್ಲಿ ನಟಿಸಿದ್ರು. ಕೆರಿಯರ್ ಒಂದು ಹಂತದಲ್ಲಿ ಇದ್ದಾಗ ಟಾಲಿವುಡ್ ಯಂಗ್ ಹೀರೋ ನಾಗಚೈತನ್ಯ ಅವರು ಸಮಂತಾ ಅವರನ್ನ ಪ್ರೀತಿಸಿ ಮದುವೆ ಆದ್ರು. ಈ ಪ್ರೇಮ ಜೋಡಿಯನ್ನ ನೋಡಿ ಟಾಲಿವುಡ್ ಸ್ಟಾರ್ ಕಪಲ್ ಅಂತ ಇದ್ದವರೆಲ್ಲ ಸಿನಿ ಅಭಿಮಾನಿಗಳು ಡಿವೋರ್ಸ್ನಿಂದ ಬೆಚ್ಚಿಬಿದ್ರು.
ಅವರ ನಡುವೆ ಏನಾಯಿತು, ಆದರೆ ದಂಪತಿಗಳು ವೈಯಕ್ತಿಕ ಕಾರಣಗಳಿಂದ ಬೇರ್ಪಟ್ಟರು ಎನ್ನಲಾಗ್ತಿದೆ. ವಿಚ್ಛೇದನದ ಕೆಲವು ದಿನಗಳ ನಂತರ ನಾಗಚೈತನ್ಯ ಶೋಭಿತಾ ಧೂಳಿಪಾಲ ಜೊತೆ ಸಂಬಂಧ ಇಟ್ಕೊಂಡಿದ್ದಾರೆ ಅಂತ ಗಾಸಿಪ್ಗಳು ಕೇಳಿಬಂದವು. ಅವುಗಳನ್ನ ನಿಜವಾಗಿಸುವಂತೆ ಇಬ್ರು ಆಗಸ್ಟ್ 8ರಂದು ರಹಸ್ಯವಾಗಿ ನಿಶ್ಚಿತಾರ್ಥವನ್ನು ಕೂಡ ಮಾಡಿಕೊಂಡ್ರು. ಇದಾದ ಬಳಿಕ ಕೆಲ ಕುಟುಂಬಸ್ಥರು ಹಾಗೆ ಚಿತ್ರರಂಗದ ಗಣ್ಯಾತಿಗಣ್ಯರ ನಡುವೆ ಅವರ ಮದುವೆ ಅದ್ದೂರಿಯಾಗಿ ನೆರವೇರಿತು. ಇದೆಲ್ಲ ಗೊತ್ತಿರುವ ವಿಷಯವೇ, ಆದರೆ ನಾಗಚೈತನ್ಯ ಹಾಗೆ ಸಮಂತಾ ಈಗಾಗಲೇ ಶೋಭಿತಾ ಧೂಳಿಪಾಲಗೆ ಪರಿಚಿತರು ಅನ್ನುವ ಸುದ್ದಿ ಹರಿದಾಡಿತ್ತು. ಆದರೆ ಅದೆಲ್ಲ ನಿಜ ಅನ್ನೋದು ಈ ಸುದ್ದಿ ನೋಡಿನೇ ಅರ್ಥ ಆಗಿತ್ತು. ನಾಗಚೈತನ್ಯ ಮತ್ತು ಸಮಂತಾ ಜೊತೆ ಶೋಭಿತಾ ಧೂಳಿಪಾಲ ನಟಿಸಿದ್ದಾರೆ ಅನ್ನುವ ಸುದ್ದಿಯೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ. ನಾಗಚೈತನ್ಯ ಸಮಂತಾ ಕಾಂಬಿನೇಷನ್ನಲ್ಲಿ ಏಮ್ಮಾಯ ಚೇಸಾವೆ ಮನಂ ಮಜಿಲಿ ಆಟೋ ನಗರ ಸೂರ್ಯ ಚಿತ್ರ ನಿರ್ಮಾಣ ಆಗಿತ್ತು. ಮಜಿಲಿ ಚಿತ್ರದಲ್ಲಿ ನಾಗಚೈತನ್ಯ ಮತ್ತು ಸಮಂತಾ ಒಟ್ಟಿಗೆ ನಟಿಸಿದ್ರು. ಇವರಿಬ್ಬರ ಜೊತೆಗೆ ಮತ್ತೋರ್ವ ನಾಯಕಿ ದಿವ್ಯಾಂಶ ಕೌಶಿಕ್ ಕೂಡ ನಟಿಸಿದ್ದು ಗೊತ್ತೇ ಇದೆ. ನಾಗಚೈತನ್ಯ ಸಿನಿಮಾದಲ್ಲಿ ಮೊದಲು ಪ್ರೀತಿಸಿದ ಹುಡುಗಿ ಈಕೆ ಅಂತೆ. ಮತ್ತೊಂದು ಕಡೆ ಸಮಂತಾ ನಾಗಚೈತನ್ಯ ಅವರನ್ನ ಪ್ರೀತಿಸ್ತಾರೆ. ಆದರೆ ಈ ಪಾತ್ರಕ್ಕೆ ದಿವ್ಯಾಂಶಂಗೆ ಮೊದಲು ಮತ್ತೊಬ್ಬ ನಾಯಕಿಯನ್ನ ನಿರ್ದೇಶಕ ಶಿವ ನಿರ್ವಾಣ್ ಪ್ಲಾನ್ ಮಾಡಿದ್ರಂತೆ. ಆಕೆ ಯಾರೂ ಅಲ್ಲ, ಶೋಭಿತಾ ಧೂಳಿಪಾಲ. ಅವಳೊಂದಿಗೆ ಕೆಲವು ದೃಶ್ಯಗಳನ್ನ ಸಹ ಚಿತ್ರೀಕರಿಸಲಾಗಿದೆ. ಆದರೆ ಅನಿರೀಕ್ಷಿತ ಕಾರಣಗಳಿಂದ ಅವರು ಪಾತ್ರವನ್ನ ಮಾಡೋದಕ್ಕೆ ಬಯಸಲಿಲ್ಲ. ಸದ್ಯ ಈ ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ. ಶೂಟಿಂಗ್ ವೇಳೆ ಶೋಭಿತಾ ಮತ್ತು ನಾಗಚೈತನ್ಯ ಪರಿಚಯ ಆಗುತ್ತೆ. ಆಗ ಇದನ್ನೆಲ್ಲ ನೋಡಿದವರೆಲ್ಲ ಇಬ್ಬರ ಆತ್ಮೀಯತೆಯಿಂದಾಗಿ ಸಮಂತಾ ವಿಚ್ಛೇದನ ಪಡೆದಿದ್ದಾರೆ ಅನ್ನುವ ಸುದ್ದಿಯೂ ಕೂಡ ಕೇಳಿ ಬಂದಿದೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,